ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ತಿಂಗಳುಗಳೇ ಆಗೋಯ್ತು ಬಿಡಿ. ಇನ್ನೇನು ಹೊಸ ಸೀಸನ್ಗೆ ಈಗಿನಿಂದಲೇ ತಯಾರಿ ಶುರುವಾಗಿದೆಯಂತೆ. ಸೀಸನ್ 13ಕ್ಕೆ ಸೆಟ್ ಹಾಕೋದು, ಹೊಸ ಸ್ಪರ್ಧಿಗಳನ್ನ ಹುಡುಕಾಡೋದು ಈಗಿನಿಂದಲೇ ನಡೀತಾ ಇದೆ. ಯಾಕಂದ್ರೆ ಈ ಬಾರಿ ಕಳೆದ ಬಾರಿಗಿಂತ ಬೇಗ ಬಿಗ್ ಬಾಸ್ ಶುರುವಾಗಲಿದೆ. ಹೀಗಾಗಿ ಬಿಗ್ ಬಾಸ್ ಟೀಮ್ ಈಗಿನಿಂದಲೇ ಎಲ್ಲಾ ತಯಾರಿ ಶುರು ಮಾಡಿದೆ. ಆದ್ರೂ ಕೂಡ ಬಿಗ್ ಬಾಸ್ ಸೀಸನ್ 12ರ ಹವಾ ಮಾತ್ರ ಕಮ್ಮಿ ಆಗ್ತಿಲ್ವಲ್ಲ. ಬಿಗ್ ಬಾಸ್ ಸೀಸನ್ 13 ಶುರುವಾದ್ರು ಸೀಸನ್ 12ರ ಸ್ಪರ್ಧಿಗಳ ಅಬ್ಬರ ನಿಲ್ಲಲ್ವಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಯಾಕಂದ್ರೆ ಸೀಸನ್ 12 ಮುಗಿದು 4 ತಿಂಗಳಾಯ್ತು. ಆದ್ರೂ ಕೂಡ ಈ ಸೀಸನ್ ನ ಸ್ಪರ್ಧಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ದಿನಕ್ಕೆ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇದೆ. ಇಷ್ಟು ದಿನ ಗಿಲ್ಲಿ ಕಾವ್ಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಗಿಲ್ಲಿ ಎಲ್ಲೇ ಹೋಗಲಿ ಕೇಳೋ ಪ್ರಶ್ನೆಯೊಂದೇ, ಕಾವ್ಯ ನೀವು ಲವ್ ಮಾಡ್ತಿದ್ದೀರಾ, ಕಾವ್ಯ ನೀವು ಮದುವೆ ಆಗ್ತೀರಾ ಅನ್ನೋದು. ಅದೇ ರೀತಿ ಕಾವ್ಯಾಗೂ ಇದೇ ಪ್ರಶ್ನೆ ಕೇಳಲಾಗ್ತಾ ಇತ್ತು. ಈಗ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಕ್ಕೆ ಬಂದಾಗ್ಲೂ ಕಾವ್ಯಾಗೆ ಇದೇ ಪ್ರಶ್ನೆ ಕೇಳಲಾಗಿದೆ. ಹೀಗಾಗಿ ಈ ಪ್ರಶ್ನೆಗೆ ಇಬ್ಬರು ಉತ್ತರ ಕೊಟ್ಟು ಸಾಕಾಗಿ ಹೋಗಿದ್ದಾರೆ. ನಮ್ಮ ಮಧ್ಯೆ ಅಂತದ್ದೇನಿಲ್ಲ, ಮದುವೆ ಗಿದುವೆ ಅನ್ನೋ ಮಾತೇ ಇಲ್ಲ, ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಪ್ರೀತಿ ಗೀತಿ ಅನ್ನೋದನ್ನೆಲ್ಲ ತರಬೇಡಿ ಅಂತ ಹಲವು ಬಾರಿ ಹೇಳಿದ್ರು. ಅಭಿಮಾನಿಗಳು ಕೇಳೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಇಬ್ಬರು ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಈಗ ರಾಶಿಕಾ ಹಾಗೂ ಸೂರಜ್ ವಿಷಯಕ್ಕೆ ಪ್ರೀತಿ ಪ್ರೇಮದ ಸದ್ದು ಜೋರಾಗ್ತಾ ಇದೆ. ಅದರಲ್ಲೂ ಇಬ್ಬರು ಚಿನ್ನದ ಮಳಿಗೆಯೊಂದರಲ್ಲಿ ಕಾಣ್ತಾ ಇದ್ದಂತೆ ಲವ್ ವಿಷಯಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಇವರಿಬ್ರು ಪ್ರೀತಿ ಮಾಡ್ತಿದ್ದಾರೆ, ಇಬ್ರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ಅನ್ನೋ ಗುಲ್ಲೆದ್ದಿತ್ತು. ಕಿಚ್ಚ ಸುದೀಪ್ ಕೂಡ ಹಲವು ಬಾರಿ ಇದೇ ವಿಷಯವಾಗಿ ಪ್ರಶ್ನೆ ಮಾಡಿದ್ರು. ಆಗೆಲ್ಲ ರಾಶಿಕಾ ಹಾಗೂ ಸೂರಜ್ ಹೇಳಿದ್ದೊಂದೇ, ಪ್ರೀತಿ ಗೀತಿ ಏನಿಲ್ಲ ಅಂತ. ಆದ್ರೂ ಜನ ಮಾತ್ರ ನಂಬಿರ್ಲಿಲ್ಲ. ಈಗ ಮತ್ತದೇ ಪ್ರೀತಿ ಪ್ರೇಮದ ಕತೆ ಜೋರಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸೀಸನ್ 12ರ ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿದ್ದು ಸೂರಜ್ ಸಿಂಗ್ ಮತ್ತು ರಾಶಿಕಾ ಶೆಟ್ಟಿ. ರಾಶಿಕಾ ಶೆಟ್ಟಿ ಮನೆಯಲ್ಲಿ ಹೆಚ್ಚು ಸದ್ದು ಮಾಡಿದ್ದೇ ಸೂರಜ್ ಸಿಂಗ್ ಅವರ ಜೊತೆಗಿನ ಆತ್ಮೀಯ ಒಡನಾಟದಿಂದ. ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿತ್ತು, ಈ ಮನೆಯ ಸುಂದರಿಯೊಬ್ಬರಿಗೆ ಗುಲಾಬಿ ಕೊಡಬೇಕು ಅಂತ. ಆಗ ಸೂರಜ್ ಹೂ ಕೊಟ್ಟಿದ್ದೆ ರಾಶಿಕಾಗೆ. ಅಲ್ಲಿಂದಲೇ ಇವರಿಬ್ಬರ ಸ್ನೇಹ ಶುರುವಾಗಿತ್ತು. ಒಂದು ಹಂತದಲ್ಲಿ ಬಿಗ್ ಬಾಸ್ ವೀಕ್ಷಕರಿಗೆ ರಾಶಿಕಾ ಶೆಟ್ಟಿ ಅವರೇ ಸೂರಜ್ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಒಲವು ತೋರ್ತಾ ಇದ್ದಾರೆ ಅಂತ ಅನ್ಸಿದ್ದು ಇದೆ. ಅವರ ಜೊತೆಯಲ್ಲೇ ಇರೋದು, ಅವರ ಬಳಿ ಮಾತ್ರ ಮಾತನಾಡೋದು, ಇಂಥ ಘಟನೆಗಳು ಹಲವು ಬಾರಿ ನಡೆದಿತ್ತು. ಆ ಬಳಿಕ ಸೂರಜ್ ಎಲಿಮಿನೇಟ್ ಆಗಿ ಹೊರ ಬಂದಾಗ ರಾಶಿಕಾ ಬಿಕ್ಕಿ ಹತ್ತಿದ್ರು. ಹೀಗಾಗಿ ಇವರಿಬ್ಬರ ನಡುವೆ ಸಮಥಿಂಗ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಹೊರಗೆ ಬಂದ ಮೇಲೂ ಈ ಜೋಡಿಗೆ ಇದೇ ವಿಷಯವಾಗಿ ಪ್ರಶ್ನೆ ಕೇಳಲಾಗಿತ್ತು. ಆದ್ರೆ ಆಗೆಲ್ಲ ಇಬ್ರು ಕೊಟ್ಟ ಉತ್ತರ ಒಂದೇ, ನಮ್ಮ ಮಧ್ಯೆ ಪ್ರೀತಿ ಗೀತಿ ಅನ್ನೋದಿಲ್ಲ, ಇಬ್ರು ಒಳ್ಳೆ ಸ್ನೇಹಿತರು ಅಷ್ಟೇ. ಇದೀಗ ಮತ್ತೆ ಈ ಜೋಡಿ ಸಖತ್ ಸೌಂಡ್ ಮಾಡಿದೆ. ಅದೇನು ಅಂದ್ರೆ ಇನ್ನೇನು ಅಕ್ಷಯ ತೃತೀಯ ಹಬ್ಬ ಹತ್ತಿರ ಬರ್ತಾ ಇದೆ. ಇದ್ರ ಬೆನ್ನಲ್ಲೇ ಈ ಜೋಡಿ ಚಿನ್ನ ಖರೀದಿ ಮಾಡಿದೆ. ರಾಶಿಕಾ ಶೆಟ್ಟಿ, ಸೂರಜ್ ಸಿಂಗ್ ಇಬ್ಬರು ಚಿನ್ನದ ಮಳಿಗೆಯೊಂದರಲ್ಲಿ ಕಾಣಿಸಿಕೊಂಡು ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ಗುಡ್ ನ್ಯೂಸ್ ಅಂದ್ಕೊಂಡ್ರ? ಅಂಥದ್ದೇನೂ ಇಲ್ಲ. ಚಿನ್ನದ ಮಳಿಗೆಯೊಂದರ ಪ್ರಚಾರಕ್ಕಾಗಿ ಇದಾಗಲೇ ಹಲವಾರು ಸೆಲೆಬ್ರಿಟಿಗಳು ಬಂದಿದ್ದಿದೆ. ಅದೇ ರೀತಿ ಸೂರಜ್ ಮತ್ತು ರಾಶಿಕಾ ಶೆಟ್ಟಿಯನ್ನ ಪ್ರಮೋಷನ್ಗಾಗಿ ಕರೆಸಲಾಗಿತ್ತು. ಸೆಲೆಬ್ರಿಟಿಗಳು ಚಿನ್ನ ಖರೀದಿ ಮಾಡಿದಂತೆ ತೋರಿಸಿದ್ರೆ ಜನರು ಆಕರ್ಷಿತರಾಗಿ ಖರೀದಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವರಿಬ್ಬರನ್ನ ಕರೆಯಿಸಿ ಪ್ರಮೋಷನ್ ಮಾಡಲಾಗಿದೆ. ಈ ಹಿಂದೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ಕೆಜಿ ಗಟ್ಟಲೆ ಚಿನ್ನ ಹಾಕಿದ್ದನ್ನ ನೀವೇ ನೋಡಿದ್ರಿ. ಆಮೇಲೆ ಮೈಮೇಲೆ ಹಾಕಿದ್ದ ಚಿನ್ನವನ್ನೆಲ್ಲ ವಾಪಸ್ ತಗೊಳ್ಳಿಲ್ವಾ? ಅದೇ ರೀತಿ ಇದು ಕೂಡ. ಆತ್ಮೀಯರೇ, ಇದೇ ಫೋಟೋ ಇಟ್ಕೊಂಡು ಹಲವರು ಲವ್ ಪ್ರಪೋಸ್ ಮಾಡಿದ್ರು. ರಾಶಿಕಾಗೆ ಸೂರಜ್ ಬಂಗಾರದ ಸರ ಕೊಡ್ಸಿದ್ರು ಅನ್ನೋ ಸುದ್ದಿಯನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಇವರಿಬ್ಬರ ಮಧ್ಯೆ ಅಂತಹದ್ದೇನೂ ಇಲ್ಲ. ಈಗಾಗಲೇ ಇದೇ ವಿಷಯವಾಗಿ ಹಲವು ಬಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಇರೋದು ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇ ಅಂತ ರಾಶಿಕಾ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಸೂರಜ್ ಎಷ್ಟು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ ಅನ್ನೋದು ನನಗ್ ಗೊತ್ತಿದೆ. ಅದಕ್ಕಾಗಿಯೇ ಅವರ ಮೇಲೆ ಸ್ನೇಹ ಇರೋದು. ಅವರ ಪವಿತ್ರ ಬಂಧನ ಸೀರಿಯಲ್ ಪ್ರಮೋಷನ್ಗೂ ನಾನು ನನ್ನೆಲ್ಲ ಕಮಿಟ್ಮೆಂಟ್ ಬಿಟ್ಟು ಹೋಗಿದ್ದು ಇದೇ ಕಾರಣಕ್ಕೆ. ಸೂರಜ್ ಬಿಗ್ ಬಾಸ್ ಮನೆಗೆ ಬರದಿದ್ರೆ ನನಗೆ ಯಾರ ಜೊತೆನೂ ಫ್ರೆಂಡ್ಶಿಪ್ ಆಗ್ತಾ ಇರ್ಲಿಲ್ಲ, ಯಾರ ಜೊತೆಗೂ ಕಂಫರ್ಟ್ ಅನ್ನಿಸ್ತಾ ಇರ್ಲಿಲ್ಲ ಅಂದಿದ್ದಾರೆ. ಸೂರಜ್ ಕೂಡ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಅಂದಿದ್ದಾರೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.